ಆಶೀರ್ವಾದ್ ನ್ಯೂಸ್ಗೆ ಸ್ವಾಗತ. ಬಿಜಾಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಕೊಂಡಗುಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದ ಗುಟುಗುನಕ್ಕೆ ರುದ್ರಾಶ್ರಮದ ಜಾತ್ರಾ ಸಂಭ್ರಮ ಮತ್ತು ಸಡಗರದಿಂದ ನೆರವೇರಿತು. ಗ್ರಾಮದ ಎಲ್ಲಾ ಸ್ತ್ರೀಯರು ತೇರು ಎಳೆಯುವ ಮೂಲಕ ಜನರ ಗಮನ ಸೆಳೆದರು. ವರದಿ ಶ್ರೀಶೈಲ್ ಹೂಗರ್. ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿದ ಈ ಮಠದ ಒಡೆಯರು, ಉತ್ತರಾಧಿಕಾರಿಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮುದುಕಣ್ಣ ಮಗಣಿಗೇರಿಯವರೇ, ಗೌಡಣ್ಣ ದಂಡತಿಯವರೇ, ಸಿದ್ದಣ್ಣ ಸಾವುಕಾರ ಸಿಂದಗೇರಿಯವರೇ, ಸಮಸ್ತ ಈ ಗ್ರಾಮದ ಅವರಿವರೆನ್ನದ ಎಲ್ಲ ಶರಣು ಬಂಧಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ದೇವರಹಿಪ್ಪರಗಿ ತಾಲೂಕಿನ ವಿಜಾಪುರ ಜಿಲ್ಲೆಯ ಕೊಂಡಗುಳಿ ಗ್ರಾಮದಲ್ಲಿ ಇದು ಐತಿಹಾಸಿಕವಾದಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಬಹುಶಃ ನಮ್ಮ ರಾಜ್ಯದಲ್ಲಿ ಎಲ್ಲಿ ನಡೀಲಾರದಂಥ ಜಾತ್ರೆ ಈ ಗ್ರಾಮದಲ್ಲಿ ನೆರವೇರ್ತಾ ಇದೆ. ಜಾತಿ, ಮತ, ಕುಲ, ಭೇದ, ಪಂಥ, ವರ್ಗರಹಿತವಾಗಿ ಸಮಸ್ತ ಇದು ಸ್ತ್ರೀಯರಿಗೆ ಪ್ರಧಾನವಾಗಿರತಕ್ಕಂಥ ಜಾತ್ರೆ. ವಿಶೇಷವಾಗಿ ಮಹಿಳೆಯರು ಇಲ್ಲಿ ರಥೋತ್ಸವವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತು ಗೊಟಗುಂಡ್ಕಿ ಗ್ರಾಮದಲ್ಲಿ ಬಹುಶಃ ಈ ಜಾತ್ರೆಯಲ್ಲಿ ನಮ್ಮ ರಾಜ್ಯದ ಅಕ್ಕಪಕ್ಕ ರಾಜ್ಯದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 11 ದಿವಸಗಳ ಕಾಲ ಇಲ್ಲಿ ಅಧ್ಯಾತ್ಮ ಪ್ರವಚನ, ನಿತ್ಯ ದಾಸೋಗ, ಮುಂಜಾನೆ ಸಿದ್ಧಾರೂಢರ ಪಾರಾಯಣ ಇತ್ಯಾದಿ ಕಾರ್ಯಕ್ರಮಗಳು. ಪ್ರಸಿದ್ಧ ಸಂಗೀತಗಾರರು ಹಾಗೂ ತಬಲಾಜಿ ಅವರು, ಪ್ರಸಿದ್ಧ ಪ್ರವಚನಕಾರರಾದ ಈರಣ್ಣ ಶಾಸ್ತ್ರಿ ಅವರು ಸುಮಾರು 15 ವರ್ಷಗಳ ಕಾಲ ಇಲ್ಲಿ ಪರಮ ಪೂಜ್ಯರ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ಈ ಗ್ರಾಮದ ಸಮಸ್ತ ಜನರು ಅಧ್ಯಾತ್ಮದ ಒಂದು ನೆಲೆಗಟ್ಟಿನಲ್ಲಿತ್ತಂಥವರು. ಈ ಗ್ರಾಮ ಕೊಂಡಗುಳಿ ಕೇಶಿರಾಜನ ಗ್ರಾಮ. ಈ ಗ್ರಾಮ ಬಹುಶಃ ರಾಜ್ಯದಲ್ಲಿ ಉತ್ತುಂಗ ಶಿಖರಕ್ಕೆ ಅಧ್ಯಾತ್ಮದಲ್ಲಿ ಏರಿರ್ತಕ್ಕಂಥ ಹೆಸರು ಗಳಿಸಿರ್ತಕ್ಕಂಥ ಗ್ರಾಮ. ಈ ಮಠದ ಒಡೆಯ ಪೂಜ್ಯರು ಎಂಥವರ ಅಂತ ಕೇಳಿದ್ರೆ ಸರಳ ಹೃದಯಗಳು, ಸೌಜನ್ಯಶೀಲರು, ಭಕ್ತರ ಪಾಲಿನ ಕಾಮಧೇನು, ಭಕ್ತರಿಗೆ ಸಮಸ್ತ ಸಮಸ್ಯೆಗಳನ್ನು ಅವರು ಪ್ರಾಪಂಚಿಕವಾಗಲಿ ಆಧ್ಯಾತ್ಮಿಕವಾಗಲಿ ಯಾವುದೇ ರೀತಿಯಿಂದ ಎಲ್ಲ